ಕರ್ನಾಟಕದ ಶರಾವತಿ ಹಿನ್ನೀರು ಮತ್ತು ಹೊನ್ನಾವರದಲ್ಲಿ ಕಂಡುಬರುವ ಮ್ಯಾಂಗ್ರೋವ್ ಕಾಡುಗಳು. ಮ್ಯಾಂಗ್ರೋವ್ ಕಾಡುಗಳು ಅಥವಾ ಕಾಂಡ್ಲಾ ಕಾಡುಗಳು ಎಂದು ಕರೆಯುತ್ತಾರೆ. ಸಮುದ್ರ ತೀರದ ಉಪ್ಪು ನೀರು ಮತ್ತು ಜೌಗು ಪ್ರದೇಶಗಳಲ್ಲಿ ಬೆಳೆಯುವ ವಿಶಿಷ್ಟ ಸಸ್ಯವರ್ಗಗಳಾಗಿವೆ. ಇವು ಕರಾವಳಿಯನ್ನು ರಕ್ಷಿಸುವುದಲ್ಲದೆ ಮೀನು ಮತ್ತು ಅಪರೂಪದ ಜಲಚರಗಳಿಗೆ ಆಶ್ರಯ ನೀಡುತ್ತದೆ. ಕರ್ನಾಟಕದ ಕರಾವಳಿ ತೀರದಲ್ಲಿ ಇವು ಹೇರಳವಾಗಿ ಕಂಡುಬರುತ್ತವೆ. ಮ್ಯಾಂಗ್ರೋವ್ ಎನ್ನುವುದು ಪೋರ್ಚುಗೀಸ್ ಮತ್ತು ಇಂಗ್ಲಿಷ್ ಪದಗಳ ಸಂಯೋಜನೆಯಾಗಿದ್ದು, ಲವಣಾಂಶ ಹೆಚ್ಚಿರುವ ಪ್ರದೇಶಗಳಲ್ಲಿ ಬೆಳೆಯುವ ಮರಗಳಾಗಿವೆ. ಇವುಗಳಿಗೆ ಕಾಂಡ್ಲಾ ಅಥವಾ ಉಪ್ಪು ನೀರಿನ ಮರಗಳು ಎನ್ನುತ್ತಾರೆ. ಅತಿ ಹೆಚ್ಚು ನೀರಿನಲ್ಲಿಯೂ ಬದುಕುವ ಶಕ್ತಿ ಇವುಗಳಿಗಿದೆ. ಕೆಸರು ಮತ್ತು ನೀರಿನಲ್ಲಿ ಆಮ್ಲಜನಕದ ಕೊರತೆಯಿಂದ ಇವುಗಳ ಬೇರುಗಳು ಉಸಿರಾಟಕ್ಕಾಗಿ ನೀರಿನಿಂದ ಹೊರಗೆ ಚಾಚಿಕೊಂಡಿರುತ್ತವೆ. ಪರಿಸರದಲ್ಲಿ ಇವುಗಳ ಪಾತ್ರ ತುಂಬಾ ಹಿರಿದಾದುದು. ಮೊದಲನೆಯದಾಗಿ ಪ್ರಕೃತಿಗೆ ರಕ್ಷಕವಾಗಿದೆ. ಎರಡನೆಯದು ಸಮುದ್ರ ಜೀವಿಗಳಿಗೆ ಆವಾಸ ಸ್ಥಾನವಾಗಿದೆ. ಮೂರನೆಯದು ಇಂಗಾಲ ಹೀರಿಕೊಳ್ಳುತ್ತದೆ. ಕರ್ನಾಟಕದಲ್ಲಿ ಮ್ಯಾಂಗ್ರೋವ್ ಕಾಡುಗಳು 3 ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಮೊದಲನೆಯದಾಗಿ ಶರಾವತಿ ಹಿನ್ನೀರು ಮತ್ತು ಹೊನ್ನಾವರದಲ್ಲಿ, ಎರಡನೆಯದಾಗಿ ಅಘನಾಶಿನಿ ನದಿ ಮುಖಜ ಭೂಮಿಯಲ್ಲಿ, ಮೂರನೆಯದಾಗಿ ಕುಂದಾಪುರದಲ್ಲಿ. ಎಲ್ಲಿ ನೋಡಿದರಲ್ಲಿ ಹಚ್ಚ ಹಸಿರು, ಹಚ್ಚ ಹಸಿರಿನ ನಡುವೆ ಸುತ್ತಲೂ ಕಟ್ಟಿಗೆ ಸೇತುವೆ ಜೊತೆಗೆ ಜೋಕಾಲಿಯ ಒಂದು ವ್ಯವಸ್ಥೆಯೂ ಕೂಡ ಅಲ್ಲಿತ್ತು. ತುಂಬಾ ಸುಂದರವಾದಂತಹ ರಮಣೀಯವಾದಂತಹ ಪ್ರಾಕೃತಿಕ ಸೌಂದರ್ಯ. ಪ್ರವಾಸಿಗರಂತೂ ಹಬ್ಬವೋ ಹಬ್ಬ, ಎಲ್ಲಿಲ್ಲದ ಖುಷಿ. ನಗರದ ಜಂಜಾಟ ಜೊತೆಗೆ ಕೆಲವೊಂದಿಷ್ಟು ಬಿಡುವಿನ ವೇಳೆ ಇರದೆ ಕಂಗಾಲಾದ ಮನಸ್ಸುಗಳಿಗೆ ಒಂದು ರೀತಿಯ ಹುಮ್ಮಸ್ಸು. ಮ್ಯಾಂಗ್ರೋವ್ ಕಾಡುಗಳ ಉದ್ದಕ್ಕೂ ಕಟ್ಟಿಗೆಯಿಂದ ಮಾಡಿದಂತಹ ಸೇತುವೆಯ ನಡುವೆ ಅಲ್ಲಲ್ಲಿ ಕೂಡಲು ಅವಕಾಶಗಳನ್ನು ಕೂಡ ಕಲ್ಪಿಸಲಾಗಿದೆ. ಎಷ್ಟೋ ಜನ ಫೋಟೋ ಶೂಟಿಂಗ್ಗಾಗಿ ಬರುತ್ತಾರೆ. ಕೆಲವು ಜನ ಪ್ರಾಕೃತಿಕ ಸೌಂದರ್ಯದ ಸವಿಯನ್ನು ಸವಿಯಲು ಬರುತ್ತಾರೆ. ಸಾಕಷ್ಟು ಜನರ ಬರುವಿಕೆ ಇಲ್ಲಿದೆ. ನಮ್ಮ ಕುಟುಂಬ ವರ್ಗವೂ ಕೂಡ ಮ್ಯಾಂಗ್ರೋವ್ ಕಾಡುಗಳಿಗೆ ಭೇಟಿ ನೀಡಿದ್ದು, ಎಲ್ಲರೂ ಕೂಡ ತುಂಬಾ ಸಂತಸದಿಂದ ಕೆಲವೊಂದಿಷ್ಟು ಸುಮಧುರ ಕ್ಷಣಗಳನ್ನು ಕಳೆದೆವು. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಇಲ್ಲಿ ಸಮಯವನ್ನು ಕಳೆಯಬಹುದು. ಎಲ್ಲರಿಗೂ ತುಂಬಾ ಸಂತೋಷದ ಕ್ಷಣಗಳನ್ನು ಈ ಮ್ಯಾಂಗ್ರೋವ್ ಕಾಡುಗಳು ದೊರಕಿಸುತ್ತವೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ತಾವು ಕೂಡ ಭೇಟಿ ನೀಡಿ.